ಜರಿನಾಳ ಸಮಸ್ಯೆಗೆ ಕಾರಣವಾದರೂ ಏನು? ಆಕೆಯ ಸಮಸ್ಯೆಗೆ ಹೇಗೆ ಪರಿಹಾರ ಸಿಗುತ್ತೆ? ಜರೀನಾ ಯೋಗ ನಿದ್ರೆಗೆ ಹೋಗಲು ಸಾಧ್ಯವಾಗುತ್ತಾ ಅನ್ನೋದನ್ನ ನೋಡೋಣ ಬನ್ನಿ. ಕಣ್ಣನ್ನು ಮುಚ್ಕೊ. ಮನೆಯಲ್ಲಿ ಹೇಗೆ ಆರಾಮಾಗಿ ಮಲ್ಕೊಳ್ತೀಯ ಹಾಗೆ ಆರಾಮಾಗಿ ಕಣ್ಣನ್ನು ಮುಚ್ಚಿ. ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ಮನೋಯಾನ ಪ್ರಕ್ರಿಯೆ ಆರಂಭ ಮಾಡಿದ ಕೆಲವೇ ಕ್ಷಣಕ್ಕೆ ಜರಿನಾಳ ಮನಸ್ಸು ಯೋಗ ನಿದ್ರೆಯ ಕಡೆಗೆ ಜಾರಿತ್ತು. ಆಕೆಯೊಳಗಿನ ಆತ್ಮ ಗುರೂಜಿಯವರ ಜೊತೆ ಮಾತನಾಡಲು ಆರಂಭಿಸುತ್ತದೆ. ವೆರಿ ಗುಡ್. ಯಾರಿದು? ಯಾರು? ಏನಾಗಬೇಕು ಜರೀನಾಗೆ ಪುಟ? ಏನಾಗಬೇಕು? ನಾದ್ನಿ ಆಗಬೇಕಾ? ವೆರಿ ಗುಡ್, ವೆರಿ ಗುಡ್. ತುಂಬ ಖುಷಿಯಾಗಿದೆ ನಿನಗೆ ಇವಳ ದೇಹದಲ್ಲಿ. ಎಷ್ಟು ವರ್ಷದಿಂದ ಇದೆಯಾ ಪುಟ? 4 ವರ್ಷ ಆಯ್ತಾ? ಓಹೋ, ನೀನು ಬಂದಾಗಿಂದ ಏನೇನು ಆಗ್ತಾ ಇದೆ ಇವಳಿಗೆ ಜರೀನಾಗೆ? ಕೈಕಾಲು ನೋವು, ತಿರುಗಿಸ್ತಾ ಇದ್ದೆ. ಕೈಕಾಲೆಲ್ಲ ತಿರುಗಿಸ್ಬಿಡ್ತಾ ಇದೆಯಾ? ವೆರಿ ಗುಡ್. ಆಮೇಲೆ ಸಾಯಿಸ್ಲಿಕ್ಕೆ ನೋಡಿದೆ. ಮಗುನೇ ಇವಳು ಮಗುನ ಸಾಯಿಸ್ಲಿಕ್ಕೆ ನೋಡಿದ್ಯಾ? ಹೊಟ್ಟೆಲಿದ್ದಾವಾಗಲೇ? ಓಕೆ. ಆಮೇಲೆ ಅಂದರೆ ಇವಳು ಪ್ರೆಗ್ನೆನ್ಸಿಲಿದ್ದಾಗ ಇವಳಿಗೆ ಸಮಸ್ಯೆ ಮಾಡಿದ್ಯಾ? ಏನೇನು ಸಮಸ್ಯೆ ಆಗಿದೆ ಅವಳಿಗೆ? ಹೊಟ್ಟೆ ಮಗು ಸಾಯಿಸಿ ನೋಡಿದೆ. ಆಗಲಿಲ್ಲ. ಇವಳು ಸಾಯಿಸಿ ನೋಡಿದೆ. ಇವಳನ್ನೇ ಸಾಯಿಸಕ್ಕೆ ನೋಡಿದೆ. ಆಗಿಲ್ಲ. ಹಾಂ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕಂತ ಆಸೆ ನನಗೆ? ಓಕೆ. ಏನು ಇವಳಂದ್ರೆ ನಿನಗೆ ಅಷ್ಟು ಆಸೆನಾ ಅಥವಾ ಏನಾದರೂ ದ್ವೇಷನಾ? ಆಸೆ. ಇವಳಂದ್ರೆ ನಿನಗೆ ಆಸೆ, ಬಟ್ ಇವಳಿಂದ ನಿನಗೇನು ಅನ್ಯಾಯ ಆಗಿಲ್ಲ? ಆಗಿದೆ. ಏನಾಗಿದೆ ಪುಟ? ನಾ ಹೇಳಲ್ಲ. ನಿಂಗೆ ಸಂತೋಷ ಆಗ್ತಿಲ್ವಾ ನನ್ನ ಜೊತೆಗೆ ಮಾತಾಡೋದು? ಇಲ್ಲ. ಯಾಕೆ? ನೀನು ಯಾರ ಜೊತೆಗೂ ಮಾತಾಡಿಲ್ಲ ಅಲ್ವಾ ಇದುವರೆಗೂ? ಮಾತಾಡಿದ್ದೀನಿ. ಯಾರ ಜೊತೆಗೆ ಮಾತಾಡಿದ್ಯಾ? ನಮ್ಮಮ್ಮ. ನಿಮ್ಮ ಅಮ್ಮನ ಹತ್ರ? ನಮ್ಮಣ್ಣ. ಹಾಂ, ಮಾತಾಡಿದ್ದೀನಿ. ಬೇರೆ ಯಾರ ಹತ್ರನೂ ಮಾತಾಡಿಲ್ವಾ? ಓಹೋ, ಏನು ಹೇಳಿದೆ ಅವರಿಗೆಲ್ಲ? ಇವಳು ಕರ್ಕೊಂಡು ಹೋಗ್ತೀನಿ. ಹ್ಞೂ. ನಮ್ಮಮ್ಮ ಬೇಡ ಅಂದ್ರು. ಹ್ಞೂ. ಇಲ್ಲ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಹ್ಞೂ. ಇವಳು 2 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಅಬಾರ್ಷನ್ ಮಾಡಿಬಿಟ್ಟೆ. ಹೌದಾ? ಕರ್ಕೊಂಡು ಹೋಗ್ತೀನಿ. ಈಗ 1.5 ತಿಂಗಳು ಪ್ರೆಗ್ನೆಂಟ್. ಈಗ 1.5 ತಿಂಗಳು ಪ್ರೆಗ್ನೆಂಟಾ? ನಿನ್ನ ಹೆಸರು ಏನು ಪುಟ? ಅರ್ಷಿಯಾ. ಎಷ್ಟು ವರ್ಷ ಆಯಿತು ನೀನು ತೀರ್ಕೊಂಡು? 4 ವರ್ಷ ಆಯಿತು. ಹೌದು, ಅರ್ಷಿಯಾ ಎಂಬಾಕೆ ಕಳೆದ 4 ವರ್ಷದ ಹಿಂದೆ ಜರಿನಾಳ ಜೊತೆ ಜಗಳ ಆಡಿ ನೇಣು ಹಾಕಿಕೊಂಡಿದ್ದಳು. ಈ ಅರ್ಷಿಯಾ ಬೇರಾಗುವಲ್ಲ, ಜರಿನಾಳ ಸ್ವಂತ ನಾದಿನಿ. ಈ ದುರಾತ್ಮ ಜರಿನಾಳ ಒಳಗೆ ಸೇರ್ಕೊಂಡು ಆಕೆಯ ಮನಸ್ಸಿಗೆ ಬಂದಂತೆ ಜರಿನಾಳನ್ನ ಪೀಡಿಸತೊಡಗತ್ತೆ. ಇನ್ನೇನೇನು ಸಮಸ್ಯೆ ಮಾಡಿದ್ಯಾ ಇವಳಿಗೆ? ಇವಳು ಕೈ ಕಾಲೆಲ್ಲ ತಿರುಗಿಸ್ತೀನಿ. ಗಂಡನ ನೋಡಿದ್ರೆ ಆಗಲ್ಲ, ಹಂಗೆ ಮಾಡ್ತೀನಿ. ಯಾಕೆ? ಮಗುಗೆ ದಿನ ಹೊಡಿತಾಳೆ ಅವಳು. ದಿನ ಹೊಡಿಯೋಂಗೆ ಮಾಡ್ತೀಯಾ? ಗಂಡನ ನೋಡಿದ್ರೆ ಯಾಕೆ ಇವಳಿಗೆ ಆಗದೆ ಇರೋ ಹಾಗೆ ಮಾಡ್ತಾ ಇದೆಯಾ? ಗಂಡ ಹೆಂಡತಿ ಚೆನ್ನಾಗಿರೋ ನಂಗೆ ಆಗಲ್ಲ. ಹಾಗೆ ಸಮಾಚಾರ. ಅವಳು ಬೇರೆ ಇದ್ದಾಳೆ, ಬೇರೆ ಮನೆ ಮಾಡ್ಕೊಂಡಿದ್ದಾಳೆ. 1 ವರ್ಷ ಆಯಿತು. ಓ, ಗಂಡನ ಜೊತೆಲಿ ಇಲ್ವಾ ಈಗ? ಇದ್ದಾಳೆ. ಅತ್ತೆ ಜೊತೆ ಅವಳಿಲ್ಲ. ಓ, ಅತ್ತೆ ಜೊತೆಯಿಂದ ಬೇರೆ ಮಾಡ್ಬಿಟ್ಟಿದ್ಯಾ? ನಾನೇ ಬೇರೆ ಕರ್ಕೊಂಡೋಗಿರೋದು. ಯಾಕೆ? ನಮ್ಮಮ್ಮ ನಾನು ಬಂದರೆ ನಂಗೆ ಬೈತಾಳೆ. ಅದಕ್ಕೆ ಬೇರೆ ಕರ್ಕೊಂಡು ಮನೆ ಮಾಡ್ದಂಗೆ ಮಾಡಿದೆ. ಇನ್ನೇನು ಸಮಸ್ಯೆ ಆಗಿದೆ? ಇನ್ಯಾವ ರೀತಿ ತೊಂದರೆ ಕೊಡ್ತಾ ಇದೆಯಾ? ಚೆನ್ನಾಗಿ ತಿಂತೀನಿ ನಾನು.
ಚೆನ್ನಾಗಿ ತಿಂತೀಯ? ಏನು ಇಷ್ಟಪಟ್ಟು ತಿಂತೀಯ? ಚಿಕನ್ ತಿಂತೀನಿ. ಚಿಕನ್ ತಿಂತೀಯ? ಆಮೇಲೆ ಜೊತೆಲಿದ್ದಾಗ ನಮ್ಮಮ್ಮನ ಜೊತೆಲಿದ್ದಾಗ ನಾನೇ ತಿಂತಾ ಇದ್ದೆ, ಚಿಕನ್ ತಿಂತಾ ಇದ್ದೆ, ಚೆನ್ನಾಗಿ ತಿಂತಾ ಇದ್ದೆ. ನಿನಗೆ ಜಾಸ್ತಿ. ಈಗ ಇವಳು ತಿಂತಾ ಇದೆಯಾ? ಇವಳಿಗೆ ಮೊದಲು ಸಣ್ಣಗಿದ್ಲು, ಈಗ ನಮ್ಮ ಅತ್ತಿಗೆ ದಪ್ಪಗಾಗಿದ್ದಾಳೆ. ನಮ್ಮಮ್ಮ ಎಲ್ಲ ಚೆನ್ನಾಗಿದ್ದಾಳೆ ಅನ್ಕೊಂಡಿದ್ದಾಳೆ. ನಮ್ಮಮ್ಮ ಒಳಗಡೆ ಅವಳಿಗೆ ತಿಂತಾ ಇದ್ದೀನಿ. ದೇಹನೆಲ್ಲ ತಿಂತಾ ಇದೆಯಾ? ಯಾರ ಹತ್ರನೂ ಮಾತಾಡಲ್ಲ ಅವಳು. ಬೇರೆ ಇದ್ದಾಗಿಂದ ಪಕ್ಕದ ಮನೆ ಯಾರ ಹತ್ರನೂ ಸೇರಲ್ಲ, ಹಂಗೆ ಮಾಡಿದ್ದೀನಿ ಅವಳಿಗೆ. ಹೌದಾ? ಅಕ್ಕಪಕ್ಕ ಯಾರು ಅವಳನ್ನು ಉಪಯೋಗಕ್ಕೆ ಬರೋದಾಗಿದ್ದಾಗ ಮಾಡಿದ್ಯಾ? ಮತ್ತಿನ್ನೇನು ಮಾಡಿದ್ಯಾ? ಅವಳು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಾನು ಒಂಟಿ ಅಲ್ವಾ? ನಮ್ಮಣ್ಣ ಬೇರೆ ಮದುವೆ ಮಾಡ್ಕೊತಾನೆ. ನಮ್ಮ ಮಗುನ ನಮ್ಮಮ್ಮ ನೋಡ್ಕೊತಾಳೆ. ಈಗ ನನ್ನ ಜೊತೆಗೆ ಅವಳು ಅವಳ ಮಗು ಸಾಕು. ಹಿಂಗೆ ಸಮಾಚಾರ. ಅರ್ಷಿಯ ಆತ್ಮಕ್ಕೆ ತಾನು ಒಂಟಿಯಾಗಿದ್ದೀನಿ ಎಂಬ ಕೊರಗು. ತನ್ನ ಜೊತೆ ಅವಳನ್ನು ಕರೆದುಕೊಂಡು ಹೋಗಬೇಕು. ಅವಳಿಗೆ ಬರ್ತಾ ಇರೋ ಎಲ್ಲ ಸಮಸ್ಯೆಗೂ ನಾನೇ ಕಾರಣ ಅನ್ನೋದನ್ನ ಈ ಆತ್ಮವೇ ಒಪ್ಪಿಕೊಳ್ಳುತ್ತೆ. ನಿನಗೆ ಜೀವನದಲ್ಲಿ ಆಸೆ ಇರಲಿಲ್ವಾ? ಏನು ಆಸೆ ಇತ್ತು ನಿನಗೆ? ನನಗೆ ಗಂಡನ ಜೊತೆ ಇರಬೇಕು ಅಂತ ತುಂಬ ಆಸೆ. ಮದುವೆ ಆಗಿತ್ತಾ ನಿನಗೆ? ಹೌದು. ಮಕ್ಕಳಿತ್ತಾ? ಇಲ್ಲ. ಓಹೋ, ಮಕ್ಕಳಾಗಿರಲಿಲ್ಲ. ಏನಾಗ್ಸತ್ತೆ ನೀನು? ನಾನು ನೇಣು ಹಾಕ್ಕೊಂಡಿದ್ದೆ. ನೇಣು ಹಾಕ್ಕೊಂಡ್ಬಿಟ್ಯಾ? ಯಾಕೆ? ನಾನು ನಮ್ಮ ಅತ್ತಿಗೆ ಜಗಳ ಹೊಡಿದ್ರು. ನಮ್ಮ ಅತ್ತಿಗೆ ನಮ್ಮಮ್ಮನಿಗೆ ಹೇಳ್ಬಿಟ್ಟು ನಮ್ಮಮ್ಮನಿಗೆ ಹೇಳ್ತು. ಅದಕ್ಕೆ ನಾನು ಆ ಸಿಟ್ಟಿಗೆ ನೇಣು ಹಾಕ್ಕೊಂಡಿದ್ದೆ. ಓಹೋ, ನೀವಿಬ್ಬರು ಜಗಳ ಆಡಿ ಇವಳು ಅಮ್ಮನಿಗೆ ಹೇಳಿದ್ದಕ್ಕೆ ನೀನು ನೇಣು ಹಾಕ್ಕೊಂಡ್ಯಾ? ಓಕೆ, ಯಾವ ವಿಚಾರಕ್ಕೆ ಜಗಳ ಆಡಿದ್ದು? ಗೊತ್ತಿಲ್ಲ, ನಾನು ಕೇಳಿಬಿಡಿ, ನಂಗೆ ಬಿಟ್ಬಿಡಿ. ನಾನು ಹೋಗ್ತೀನಿ. ಹೋಗ್ಲಿಕ್ಕೆ ಆಗಲ್ವಲ್ಲ, ಒಮ್ಮೆ ನಾನು ಕರೆದ ಮೇಲೆ ಇಲ್ಲಿಂದ ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ. ಈಗ ನಾನು ಬಿಟ್ಟ ಮೇಲೇ ನೀನು ಹೋಗೋಕ್ಕೆ ಸಾಧ್ಯ. ಇನ್ನೇನು ಆಸೆ ಇತ್ತು ನಿನಗೆ? ನನಗೆ ಏನು ಆಸೆ ಇಲ್ಲ, ನನಗೆ ಬಿಟ್ಬಿಡಿ, ನಾನು ಹೋಗ್ತೀನಿ. ಜರಿನಾಳ ದೇಹದಲ್ಲಿರುವ ಅರ್ಷಿಯಾಳ ಆತ್ಮ ಇನ್ನೇನು ತೊಂದರೆ ಕೊಡುತ್ತೆ? ಆ ಆತ್ಮ ಇನ್ನೂ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ ಒಂದು ವಿರಾಮದ ನಂತರ.